ಕೆಲವೊಮ್ಮೆ ರಾಹುಲ್ ಗಾಂಧಿ ನಾನೇ ಸಂವಿಧಾನ ನಾನೇ ರೂಲ್ ಅನ್ನೋ ತೀರ್ಮಾನಕ್ಕೆ ಬಂದಂಗೆ ಕಾಣಿಸ್ತಾ ಇದೆ. ಹೇಳಬೇಕಾದ್ದನ್ನು ಸರಿಯಾಗಿ ಹೇಳದೆ ಎಲ್ಲವನ್ನೂ ಸಂಘರ್ಷದ ಹಾದಿಗೆ ತಂದು ಕೂರಿಸಿ ಕೊನೆಗೆ ತಾನು ಎತ್ತಬೇಕಿರುವ ವಿಷಯದ ಪ್ರಾಮುಖ್ಯತೆಯನ್ನು ತಗ್ಗಿಸಿ ಜೋಕ್ ಮಾಡಿ ಹೊರಗೆ ಹೋಗುವ ನಾಯಕನಾಗ್ತಾ ಇದ್ದಾರೋ ಏನೋಪ್ಪ. ಲೋಕಸಭೆಯಲ್ಲಿ ಇವತ್ತು ಲಡಾಖ್ ಮತ್ತು ಚೀನಾ ಸಂಘರ್ಷ ಸಂಬಂಧ ನಮ್ಮ ದೇಶದ ವಿಚಾರದಲ್ಲಿ ನಡೆದಿದ್ದು ಕೋಲಾಹಲ. ರಾಷ್ಟ್ರಪತಿಗಳ ಭಾಷಣದ ಮೇಲಿನ ವಂದನಾ ನಿರ್ಣಯದ ಕುರಿತು ಚರ್ಚೆ ನಡೀತಿತ್ತು. ಆಗ ರಾಹುಲ್ ಗಾಂಧಿ ಭಾರತದ ಗಡಿಯನ್ನು ಚೀನಾ ಅತಿಕ್ರಮಿಸುವಾಗ ಕೇಂದ್ರ ಸರ್ಕಾರ ನಿರ್ಲಕ್ಷ್ಯ ತೋರಿತ್ತು. ಇದನ್ನು ಅವತ್ತಿನ ಸೇನಾ ಮುಖ್ಯಸ್ಥರಾಗಿದ್ದ ಎಂ ನರವಾಣೆ ಅವರ ಆತ್ಮಚರಿತ್ರೆಯೇ ಸಾಕ್ಷಿ ಅಂತ ಹೇಳಿದರು. ಕೂಡಲೇ ಸದನದಲ್ಲೇ ಇದ್ದಂತಹ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್, ನೀವು ಯಾರ ಚರಿತ್ರೆಯನ್ನು ಕುರಿತು ಹೇಳ್ತಿದ್ದೀರಿ ಮತ್ತು ಅದು ಯಾವ ಪುಸ್ತಕ? ರಾಹುಲ್ ಗಾಂಧಿ ಅದಕ್ಕೆ ಉತ್ತರ ಕೊಡಲಿಲ್ಲ. ಅದು ಅವರ ಆತ್ಮಚರಿತ್ರೆ ಅಂತ ಮತ್ತೆ ಅದು ಹೇಳಿದ್ರು. ಅವ್ರು ಮತ್ತೆ ಕೇಳಿದ್ರು, ಯಾವ ಪುಸ್ತಕ ಅದು ಹೇಳಿ ಅದು. ಬಿಕಾಸ್ ಆ ಪುಸ್ತಕ ಪ್ರಕಟಣೆ ಆಗಿಲ್ಲ. ಪ್ರಕಟವಾಗಿಲ್ಲದನ್ನು ತಂದು ಸದನದಲ್ಲಿ ದಾಖಲೆಯ ರೂಪದಲ್ಲಿ ಹೇಳಲಿಕ್ಕೆ ಬರಲ್ಲ ಅಂತ ಹಿಡ್ಕೊಂಡ್ರು. ಅದವ್ರಿಗೆ ಇರಿಟೇಟ್ ಮಾಡಿಬಿಡ್ತು. ರಾಹುಲ್ ಗಾಂಧಿಗೆ ಇದೊಂದು ಪ್ರಾಬ್ಲಮ್ ಇದೆ, ನಾನು ಹೇಳ್ತಿದ್ದನ್ನು ಕೇಳಿಸ್ಕೊಳ್ಳೋದೇ ಇದ್ದರೆ ನೀನು ಸರಿ ಇಲ್ಲ ಅಂದ್ಬಿಡ್ತಾರೆ ಅವರು. ಅದಕ್ಕೆ ಅವರು ವಾಪಸ್ ಹೋಗೋದೇ ಇಲ್ಲ ವಾದಕ್ಕೆ. ಅದನ್ನು ಬಿಟ್ಟು ಬೇರೆ ರೂಪದಲ್ಲಿ ಅದನ್ನು ನಾನು ಪ್ರೆಸೆಂಟ್ ಮಾಡ್ತೀನಿ ಅನ್ನೋ ಪ್ರಯತ್ನನೇ ಮಾಡಲ್ಲ, ಸುಮ್ಮನೆ ಹಂಗೆ ಮಾಡ್ಕೋತಾರೆ ಅವರು. ಸರಿ, ಭಾರಿ ಗದ್ದಲ ಆಯಿತು. ಈ ಪುಸ್ತಕ ಕುರಿತು ಸೂಕ್ತ ನಿರ್ಧಾರ ತಗೋಬೇಕು, ಅದನ್ನು ಪ್ರಕಟಣೆ ಮಾಡೋಕ್ಕೆ ನೀವು ಬಿಟ್ಟಿಲ್ಲ, ತಿರುಗಿಸ್ಕೊ ಆ ಕಡೆಗೆ ಹೋಯ್ತದು. ಮತ್ತೆ ನಂತರ ಹೇಳಿದ್ರು ನನಗೆ ಮಾತಾಡೋಕ್ಕೆ ಬಿಡ್ತಾ ಇಲ್ಲ ಡ್ಯಾಶ್ ಎಂದಿನಂತೆ. ಈ ಮಧ್ಯೆ ಗೃಹ ಮಂತ್ರಿಗಳು ಸೇರಿಕೊಂಡ್ರು ಒಳಕ್ಕೆ ಬಂದು. ಅವರು ಇದನ್ನು ಹೇಳಿದ್ರು. ಕೊನೆಗೆ ಸ್ಪೀಕರು ಇದಕ್ಕೆ ಚರ್ಚೆಗೆ ಅವಕಾಶ ಕೊಡೋಕ್ಕಾಗಲ್ಲ ಅಂದರು. ಚೀನಾ ಸಂಬಂಧಿತ ವಿಷಯ ಸೂಕ್ಷ್ಮವಾದದ್ದು, ಹಾಗಾಗಿ ವಿದೇಶಾಂಗ ನೀತಿಗೆ ಸಂಬಂಧಿತ ವಿಷಯದ ಮೇಲೆ ಪ್ರತಿಪಕ್ಷ ನಾಯಕನಿಗೆ ಮಾತನಾಡೋದಕ್ಕೆ ಅವಕಾಶ ಕೊಡಬೇಕು ಅಂತ ಕೆಲವರು ವಾದ ಮಾಡಿದ್ರು. ಬಟ್ ಸದನದಲ್ಲಿ ಅದಕ್ಕೆ ಅವಕಾಶವನ್ನು ಕೊಡಲಿಲ್ಲ. ಗ್ಯಾರಂಟೀಡ್ ऑथेंटिक है। इसमें नारावाने जी ने कहा है कि उनका मेमोआर है, उसे सरकार पब्लिश नहीं होने दे रही है, इसमें सब लिखा है। और मैं सिर्फ इसमें से 5 लाइन पढ़ना चाहता हूं जिसमें नारावाने जी ने राजनाथ सिंह के बारे में और मोदी जी के बारे में बोला है। जो पुस्तक प्रकाशित हुई ही नहीं है तो किस पुस्तक को यहाँ पर उल्लेख करना चाहते हैं उनके बारे में? माननीय अध्यक्ष जी, विवाद लीडर ऑपोजिशन ने ही समाप्त कर दिया है। वो स्वयं कह रहे हैं कि पुस्तक प्रकाशित नहीं हुई। उन्होंने स्वयं स्वीकार किया कि पुस्तक प्रकाशित नहीं हुई है। अब जो पुस्तक प्रकाशित नहीं हुई है इसका जिक्र सदन में कैसे हो सकता है? और प्रकाशित हो तो भी नहीं कर सकते, मगर प्रकाशित ही नहीं हुई है। हाँ, ऐसे प्रकाशित कोई भी किताब प्रकाशित, कोई भी मेल पर, कोई भी चीज पर चर्चा कैसे हो सकती है यहाँ सदन में? माननीय सदस्य, आप राष्ट्रपति अभिभाषण बोले। No. We're within a few hundred meters of our positions on the Kailash range. ಪ್ರಕಟಗೊಳ್ಳದ ಪುಸ್ತಕವನ್ನು ಲೋಕಸಭೆಯಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ನಿಯಮದ ಪ್ರಕಾರ ಅವಕಾಶ ಇಲ್ವಾ ಸರ್? ಇಲ್ಲ, ಪ್ರಕಟ ಅಲ್ಲ. ಯಾವುದೇ ದಾಖಲೆ ಸಾರ್ವಜನಿಕ ವಲಯದಲ್ಲಿರಬೇಕು, ಇಲ್ಲದ್ರೆ ಅದಕ್ಕೆ ದಾದ್ ಪಿರಿಯಾದ್ ಮತ್ತು ಅಪ್ಪ ಅಮ್ಮ ಯಾರು ಇರಬೇಕು. ಈಗ ಉದಾಹರಣೆಗೆ ನಾಳೆ ರಾಹುಲ್ ಗಾಂಧಿ ಮೇಲೆ ಯಾರೋ ಒಬ್ಬರು ಯಾವುದೋ ವೆಬ್ಸೈಟಲ್ಲಿ ಬಾಯಿಗೆ ಬಂದಂಗೆ ಏನೇನೋ ಅವ್ರ ಮಾನ ಮರ್ಯಾದೆ ಎಲ್ಲ ಹರಾಜು ಹಾಕೋದನ್ನೇನೋ ಬರೆದು ಬಿಡ್ತಾರೆ ಅಂತ ಇಟ್ಕೊಳ್ಳೋಣ ಯಾರು, ಅಥವಾ ಯಾವುದೋ ಪುಸ್ತಕದ ರೂಪದಲ್ಲಿ ಒಂದು 60 ಪೇಜೋ 80 ಪೇಜೋ ಬರೆದು ಬಿಟ್ರು ಅಂದ್ಕೊಳ್ಳೋಣ. ಬಟ್ ಅದು ಪ್ರಕಟ ಆಗಿರಲ್ಲ. ಅದನ್ನು ಯಾರೋ ಒಬ್ಬ ಎತ್ಕೊಂಡ್ಬಿಟ್ಟು ಯಾವುದೋ ಒಂದು ಚಿಲ್ಲರೆ, ಯಾವುದೋ ಒಂದು ಸಣ್ಣದು ಮ್ಯಾಗ್ಝೈನು, ದೊಡ್ಡದು ಬೇಡ ದೇಶದ್ದು, ಬೇಕಾರೆ ಭಾಳ ಘನತೆವೆತ್ತ ಮ್ಯಾಗ್ಝೈನು ಬೇಡಪ್ಪ, ಸಣ್ಣದೊಬ್ಬರು ತಗೊಂಡು ಪಬ್ಲಿಷ್ ಮಾಡಿಬಿಟ್ರು ಅಂದ್ಬಿಡೋಣ, ಅಥವಾ ಯಾವುದೋ ವೆಬ್ಸೈಟಲ್ಲಿ ಪಬ್ಲಿಷ್ ಮಾಡಿಬಿಟ್ರು ಅಂದ್ಬಿಡೋಣ. ಬುಕ್ ಈ ಬುಕ್ಕಲ್ಲಿ ಹಿಂಗಿದೆ ರಾಹುಲ್ ಗಾಂಧಿ ಮೇಲೆ, ಅದನ್ನ ಹಿಡ್ಕೊಂಬಂದ್ಬಿಟ್ಟು ರಾಹುಲ್ ಗಾಂಧಿ ನೋಡ್ರಿ ಅಂತ ಹೇಳಿದ್ರೆ ಏನಾಗತ್ತೆ? ಒಪ್ಪಕ್ಕಾಗಲ್ಲ. ದಿ ಬುಕ್ ಈಸ್ ನಾಟ್ ಪಬ್ಲಿಷ್ಡ್ ಅಲ್ಲಿ. ಹಾಗಾಗಿ ಅದು ನಂಬರ್ 1. ನಂಬರ್ 2, ಸದನದಲ್ಲಿ ಯಾವುದೇ ದಾಖಲೆಯನ್ನು ಮಂಡಿಸುವಾಗ ಎರಡಾಗತ್ತೆ. ಒಂದು, ಅದು ಸದನದ ಆಸ್ತಿ ಆಗತ್ತೆ. ಎರಡನೇದು, ಮಂಡಿಸಿದ ಸದಸ್ಯ ಅದಕ್ಕೆ ಬಾಧ್ಯನಾಗಬೇಕು. ಈ ಪ್ರಕರಣದಲ್ಲಿ
ಯಾರು ಜವಾಬ್ದಾರಿ ತಗೋಬೇಕು ಇದ್ರದ್ದು? ರಾಹುಲ್ ಗಾಂಧಿ ರಾಹುಲ್ ತಗೋಬೇಕು. ಗಾಂಧಿ, ಹೇಗೆ ತಗೋತಾರೆ? ಪ್ರಕಟಣೆ ಆಗದೆ ಇರೋ ಪುಸ್ತಕ ಜವಾಬ್ದಾರಿನ ತಗೋತೀನಿ ಅನ್ನಕ್ಕೆ ನೀವ್ಯಾರು? ಅಲ್ಲಿ ಏನೇನು ನಡೆದಿರಬಹುದು ಗಡಿನಲ್ಲಿ, ಬಟ್ ದಿಸ್ ಇಸ್ ನಾಟ್ ದಿ ಪ್ರೊಸೀಜರ್ ಆಫ್ ಲೋಕಸಭಾ ಆರ್ ವಿಧಾನಸಭಾ ಆರ್ ಎನಿ ಪ್ಲೇಸ್. ಮೂರನೇದು, ಆರ್ಮಿಯ ನಿಯಮಗಳಲ್ಲಿ ಕಾನೂನಿನ ಪ್ರಕಾರ, ಕಾಯ್ದೆಗಳ ಪ್ರಕಾರ, ಆರ್ಮಿ ಆ್ಯಕ್ಟ್ ನನ್ನ ಪ್ರಕಾರ ಮತ್ತು ಆಲ್ ಇಂಡಿಯಾ ಸಿವಿಲ್ ಸರ್ವಿಸಸ್ ಕ್ಯಾಡರ್ ರೆಕ್ರೂಟ್ಮೆಂಟ್ ಅವ್ರ ರೂಲ್ಸಲ್ಲಿ IAS IPSನವ್ರದಲ್ಲಿ ಕೆಲವು ಸ್ಪಷ್ಟವಾದ ನಿಯಮಗಳು ಇವೆ. ಆರ್ಮಿ ವಿಚಾರದಲ್ಲಿ ಇಂತಿಂಥ ಹುದ್ದೆಯಿಂದ ಮೇಲ್ಪಟ್ಟವರುಗಳು ಸರ್ಕಾರದ ಅನುಮತಿ ಇಲ್ಲದೆ ತಮ್ಮ ಸೇವೆ ಅವಧಿಯ ಅನುಭವಗಳನ್ನು ಬರೆಯುವಂತಿಲ್ಲ. ಬರೆದರೆ ಅದಕ್ಕೆ ಅನುಮತಿ ಬೇಕು ಪ್ರಕಟ ಮಾಡಲಿಕ್ಕೆ. ಅದೇ ರೀತಿ IAS IPSಗೂ ಒಂದು ನಿರ್ಬಂಧ ಇರುತ್ತೆ. ರಿಟೈರ್ ಆದ ಮೇಲೆ ಇಷ್ಟೋ 10 ವರ್ಷ ನಾನು ಇಂತಿಂಥದನ್ನೇನೋ ಮಾಡೋ ಹಾಗಿಲ್ಲ ಅಂತ ಏನೋ ಒಂದಿದೆ ಅವ್ರಿಗೂ. ಹಾಗಾಗಿ ಆರ್ಮಿಯ ಮುಖ್ಯಸ್ಥರು ಬರೆದಿದ್ದಕ್ಕೆ ಅದು ಪ್ರಕಟ ಆಗದೆ ಇದ್ದರೆ ರಾಹುಲ್ ಗಾಂಧಿ ಅದನ್ನು ಬಳಸಲಿಕ್ಕೆ ಬರುವುದಿಲ್ಲ. ಆಮೇಲೆ ದೇಶದ ಸೆಕ್ಯೂರಿಟಿ ವಿಚಾರವಾಗಿ ಸದನದಲ್ಲಿ ಮಾತಾಡೋದು. ನಾಲ್ಕನೇದು, ಇಂತಹ ಅಲ್ಲ, ಆ ಪುಸ್ತಕ ಇರೋದೇ ಅದಕ್ಕೆ. ಸೆಕ್ಯೂರಿಟಿ ವಿಚಾರ ಮಾತಾಡಬೇಡಿ ಅಂತ ಯಾರು ಹೇಳಿಲ್ಲ. ಮಾತಾಡ್ಬೋದು, ಮಾತಾಡಬಾರ್ದು ಅಂತೇನಿಲ್ಲ. ಕೆಲವು ನ್ಯಾಷನಲಿ ಸೆನ್ಸಿಟಿವ್ ಮ್ಯಾಟರ್ಸ್ ಇದ್ದಾಗ ಅದನ್ನು ಸದನದಲ್ಲಿ ಚರ್ಚೆ ಮಾಡುವುದು ಸೂಕ್ತವೂ ಅಲ್ಲ ಮತ್ತು ಅದಕ್ಕೆ ಅನುಮತಿ ಸಿಗುವುದೂ ಇಲ್ಲ. ಈಗ ಇವರು ಇದನ್ನು ಪ್ರಸ್ತಾಪ ಮಾಡಿದ್ದಾರೆ, ಹಾಗಿದ್ರೆ ನಿಯಮದ ಉಲ್ಲಂಘನೆ ಅನ್ನೋ ರೀತಿಯಲ್ಲಿ ಆಕ್ಚುಲಿ ಹೇಳಬೇಕು ಅಂದರೆ ಅದು ನಿಯಮದ ಉಲ್ಲಂಘನೆ ಅಂತ ಪ್ರೂವ್ ಮಾಡಿದ್ರೆ ನನ್ನ ಪ್ರಕಾರ ರಾಹುಲ್ ಗಾಂಧಿ ಕ್ಯಾನ್ ಬಿ ಟೇಕನ್ ಅಗೇನ್ಸ್ಟ್ ಹಿಮ್ ಅದಕ್ಕೆ ಸದನದಲ್ಲಿ. ಆದರೆ ತಗೊಳ್ತಾರೆ ಬಿಡ್ತಾರೆ ಅಂತೆಲ್ಲ ತಗೋಬೇಕು ಅಂತಲ್ಲ ನಾನು ಹೇಳ್ತಿರೋದು. ಒಬ್ಬ ಜವಾಬ್ದಾರಿ ಲೀಡರ್ ಆಗಿ ಅದನ್ನು ನಾನು ಅಂಥದ್ದನ್ನು ತಂದು ನಾನು ಉಲ್ಲೇಖ ಮಾಡ್ತೀನಿ ಅನ್ನೋದು ಸರಿ ಅಲ್ಲ. ಅದು ಇಟ್ ಈಸ್ ಕಂಪ್ಲೀಟ್ಲಿ ರಾಂಗ್ ಅಂತ ನನ್ನ ಭಾವನೆ. ಅದೇನು ನಡೆದಿದೆ ಬಿಟ್ಟಿದೆ ಬೇರೆ ವಿಚಾರ. ದಾಟ್ಸ್ ಎ ಡಿಫರೆಂಟ್ ಇಶ್ಯೂ. ಆಮೇಲೆ ಇದನ್ನು ಪಲಾಯನ ಅಂತ ಹೇಳೋದು, ಅವಕಾಶ ಕೊಡಲಿಲ್ಲ, ನನ್ನ ಬಾಯಿ ಮುಚ್ಚಿಸಿದ್ರು, ಏನು ಬೇಕಾದ್ರೆ ಹೇಳ್ಕೋಬೋದು. ಪೊಲಿಟಿಕಲಿ ಪಲಾಯನ, ನನಗೆ ಅವಕಾಶ ಕೊಡಲಿಲ್ಲ ಅನ್ನೋದು ಮಾಡೋದು ಮತ್ತೊಂದು ಏನು ಬೇಕಾದ್ರೆ. ನನ್ನ ಪ್ರಶ್ನೆ ಇಷ್ಟೇ, ನಾಳೆ ರಾಹುಲ್ ಗಾಂಧಿಯ ಬಗ್ಗೆ ಸಿಮಿಲರ್ ಸರ್ಕಮ್ಸ್ಟೆನ್ಸಲ್ಲಿ ಕಾಂಗ್ರೆಸ್ಸಿನ ಮಾಜಿ ನಾಯಕನೊಬ್ಬ ಒಂದು ಪುಸ್ತಕವನ್ನು ಬರೆದಿದ್ದೀನಿ ಅಂತ ಹೇಳುವ ಎಕ್ಸರ್ಪ್ಟ್ಸ್ನ ಉಲ್ಲೇಖಗಳನ್ನು ತಂದು ಬಳಸಿದರೆ ಏನಾದೀತು? ಏನಾದೀತು? ಆ ದಿನ ನಾನು ರಾಹುಲ್ ಗಾಂಧಿಗೆ ಫೋನ್ ಮಾಡಿದಾಗ ಸೋನಿಯಾ ಗಾಂಧಿ ಅವರು ಹೀಗೆ ಮಾಡಿದ್ರು ಅಂತೇನೋ ಒಂದು ಬರ್ದಾಕ್ಬಿಟ್ಟ ಅವನು ಬಾಯಿಗೆ ಬಂದಂಗೆಲ್ಲ. ಅದನ್ನು ತಂದಿಲ್ಲ ಹಾಕಿದ್ರೆ ಏನಾದೀತು? ದಟ್ಸ್ ಆಲ್ ಇಸ್ ದ ಕ್ವಶನ್. ಇಲ್ಲಿ ಎರಡನೇದು, ಕಾನೂನು ಪ್ರಕಾರವೂ ಆ ಪುಸ್ತಕವನ್ನು ನೀವು ಬಳಸುವಂತಿಲ್ಲ, ಬಿಕಾಸ್ ಅದಕ್ಕೆ ಅನುಮತಿ ಆಗಿಲ್ಲ, ಅದು ಪ್ರಕಟ ಆಗಿಲ್ಲ. ದಟ್ಸ್ ಎ ಪ್ರಾಬ್ಲಮ್. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಆದರೆ ಕೇಂದ್ರ ಸರ್ಕಾರ ಈ ಘನತೆ ವೆತ್ತ ಗಂಡೆದೆಯ ಕೇಂದ್ರ ಸರ್ಕಾರ ಇದೆಯಲ್ಲ, ಇದು ಈ ಗಂಡೆದೆಯ ಕೇಂದ್ರ ಸರ್ಕಾರಕ್ಕೆ ಮರ್ಯಾದೆ ಇದ್ದಿದ್ದರೆ ಪಬ್ಲಿಷ್ ಮಾಡಿದ ಮ್ಯಾಗಝೈನ್ ಮೇಲೆ ಹೋಗಬೇಕಾಗಿತ್ತು. ನೀವು ಕತೆ ಕಾಯ್ತಾ ಇದ್ರಾ ಕೂತ್ಕೊಂಡಂಗಾರೆ? ಈಗ ಅಪ್ರಕಟಿತದಂತಂದು ಇಲ್ಲಿ ಪ್ರಕಟ ಮಾಡಬೇಡ ಅನ್ನೋದಾದರೆ, ಅದು ದೇಶದ ಜನಕ್ಕೆ ಗೊತ್ತಾಗಬಾರ್ದು, ಸದನದ ನಿಯಮ ಅನ್ನೋದಿದ್ರೆ, ಕಾನೂನಿನ ಪ್ರಕಾರ ಅಪ್ರಕಟಿತ ಪುಸ್ತಕದನ್ನು ಪ್ರಕಟ ಮಾಡಿದ ಮ್ಯಾಗಝೈನ್ದು ತಪ್ಪಲ್ಲ. ಆವಾಗ ಕತೆ ಕಾಯ್ತಾ ಇದ್ರ ಆಗ, ಅಥವಾ ಮಣ್ಣು ತಿಂತಿದ್ರ? ಇವರು ಅದೇ ಡ್ರಾಮಾ ಆರ್ಟಿಸ್ಟ್ಗಳೇ, ಇವರೇನು ಸಾಮಾನ್ಯ ಅನ್ಕೋಬೇಡಿ ಇವರು. ನಂಬರ್ 2, ಆ ಪುಸ್ತಕದಲ್ಲಿ ಆರ್ಮಿ ಅವ್ರ ಜೊತೆ ಕೆಲಸ ಮಾಡಿದವರು ಮತ್ತು ಅವರ ಜೊತೆ ಇದ್ದಂತಹ ಸೈನ್ಯದ ಹಿರಿಯ ಅಧಿಕಾರಿಗಳೆಲ್ಲ ಹೇಳುತ್ತಿರೋದು, ಆ ಪುಸ್ತಕದಲ್ಲಿ ಏನು ರಾಹುಲ್ ಗಾಂಧಿ ಹೇಳಕ್ಕೆ ಟ್ರೈ ಮಾಡ್ತಿದ್ದಾರೆ ಅದಕ್ಕೆ ಎಕ್ಸಾಕ್ಟ್ಲಿ ರಿವರ್ಸ್ ಇದೆ ಅಂತ. ರಾಹುಲ್ ಗಾಂಧಿ ತನಗೆ ಬೇಕಾದ 5 ಪದಗಳನ್ನು ಆಯ್ಕೆ ಮಾಡಿಕೊಂಡು ಬರೀತಿದ್ದಾರೆ ಅಂತ ಅಯ್ಯೋ ಹೇಳ್ತಿದ್ದಾರೆ. ಆ ಪುಸ್ತಕವನ್ನ ಬಿಡುಗಡೆ ಮಾಡುವುದಕ್ಕೆ ತಡೆಯುವ ಅವಶ್ಯಕತೆನೇ ಇರಲಿಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಇವರು ಹೇಳೋ ರೀತಿಯಲ್ಲಿ ಏನಿಲ್ಲ, ಅದು ಇಲ್ವೇ. ಇನ್ಫ್ಯಾಕ್ಟ್ ಆ ಪುಸ್ತಕ ಕೇಂದ್ರ ಸರ್ಕಾರಕ್ಕೆ ಡಿಫೆನ್ಸಿವ್ ಸಹಾಯಕ್ಕೆ ಬರ್ತಿತ್ತು. ಇವ್ರು ಏನೋ ಅಪರಾಧ ಆಗೋಗಿದೆ ಅನ್ನೋ ಥರ ಪುಸ್ತಕ ತಡೆದಿರಂಗಿದೆ. ಸಾಮಾನ್ಯವಾಗಿ ಜನಕ್ಕೆ ಏನನ್ನು ಮನ ಬರುತ್ತೆ?
ಯಾಕೆ ತಡೆದ್ರು? ಈ ಪುಸ್ತಕ ಪಬ್ಲಿಷ್ ಆಗಬಾರದು ತಡೀತಿದ್ದಾರೆ ರಾಜಕಾರಣಿಗಳು ಅಥವಾ ಇನ್ಯಾರೋ ಒಬ್ರು ಅಂದ್ರೆ ಅದ್ರಲ್ಲಿ ಏನೋ ಇದೆ ಅಂತ ಅರ್ಥ. ಏನೋ ಮುಚ್ಚಿಟ್ಕೋತಿದ್ದಾರೆ ಅಂತ. ಏನಿದೆ ಮುಚ್ಚಿಡಕ್ಕೆ ಅದರಲ್ಲಿ? ಅದನ್ನ ಸರ್ಕಾರ ಉತ್ತರ ಕೊಡಬೇಕು ಅದಕ್ಕೆ. ಎಸ್. ಇನ್ನು ಹಾಗಾದ್ರೆ ಆಪರೇಷನಲ್ಲಿ, ಆರ್ಮಿಗಳಲ್ಲಿ ಮತ್ತು ಯಾವುದೇ ದೇಶದ ಸೈನ್ಯದ ವಿಚಾರದಲ್ಲಿ ಅಥವಾ ಯುದ್ಧಗಳಲ್ಲಿ ಈ ರೀತಿಯ ಕೆಲವು ಬ್ಲಂಡರ್ಗಳು, ಮಿಸ್ಟೇಕ್ಗಳು ಆಗಿರೋದು ಹೊಸದೇನಲ್ಲ. ಎಲ್ಲ ದೇಶಗಳಲ್ಲೂ ತಮ್ಮ ತಮ್ಮ ಯುದ್ಧಗಳಲ್ಲೋ ಅಥವಾ ಅವರ ಕಾರ್ಯಾಚರಣೆಗಳಲ್ಲೋ ಈ ರೀತಿ ತಪ್ಪುಗಳಾಗಿರೋದು, ಸ್ಟ್ರಾಟಜಿಕ್ ಮಿಸ್ಟೇಕ್ಸ್ ಆಗಿರೋವಂಥದ್ದು ಇದೆ. ಫಾರ್ ಎಕ್ಸಾಂಪಲ್, ಈಗ ಯುಕ್ರೇನ್ ವಾರ್ನಲ್ಲಿ ಯುಕ್ರೇನಿಯನ್ ಅಫಿಷಿಯಲ್ಸ್ ಕೆಲವರು ಹೇಳ್ತಾರೆ ನಾವು ವಿ ಹ್ಯಾವ್ ಕಮಿಟೆಡ್ ಬ್ಲಂಡರ್ಸ್ ಅಂತ. ರಷ್ಯನ್ ಕೆಲವು ರಿಟೈರ್ಡ್ ಆಫೀಸರ್ಸ್ ಎಲ್ಲ ಹೇಳ್ತಾರೆ ರಷ್ಯಾ ಇಸ್ ಕಮಿಟಿಂಗ್ ಬ್ಲಂಡರ್ಸು ಯುಕ್ರೇನಲ್ಲಿ ಅಂತ. ಹೀಗೆ ಅಫ್ಘಾನಿಸ್ತಾನದಲ್ಲಿ ಅಮೇರಿಕದ ಸ್ಟ್ರಾಟಜಿನಲ್ಲಿ ಶುದ್ಧ ಮೂರ್ಖತನ ಇತ್ತು ಅಂತ ಕೆಲವರು ಹೇಳ್ತಾರೆ. ಹೀಗೆ ಇದೆ ಆಪರೇಷನಲ್ಲಿ. ಇಟ್ಸ್ ನಾಟ್ ದ್ಯಾಟ್, ಇಲ್ಲವೇ ಇಲ್ಲ. ಫಾರ್ ಎಕ್ಸಾಂಪಲ್, ರಾಹುಲ್ ಗಾಂಧಿಗೆ ಯಾರೊಬ್ಬರು ಜ್ಞಾಪಿಸ್ಬೋದು. ಚೈನಾ ವಿಚಾರ ಬಂದಿದ್ದಕ್ಕೆ ಹೇಳ್ತಾ ಇದ್ದೀನಿ. ಚೈನಾ ಹಿಂದೆ ನಮ್ಮ ಮೇಲೆ ಯುದ್ಧವನ್ನು ಮಾಡಿದಾಗ ನೆಹರು ವಾಸ್ ದಿ ಪ್ರೈಮ್ ಮಿನಿಸ್ಟರ್. ಆಗ ನಾವಾಗ ಕಿಲೋಮೀಟರ್ಗಳ ಗಟ್ಟಲೆ ಲ್ಯಾಂಡನ್ನು ಬಿಟ್ಕೊಟ್ಟು ಬಂದಿದ್ದೀವಿ. ಇಲ್ಲಿ ರಾಹುಲ್ ಗಾಂಧಿಯವರು 30/40 ಸೈಟ್ ವಿಚಾರ ಮಾತಾಡ್ತಿರೋಂಗಿದೆ. ಯಾಕೋ ಅದು ಹೋಗಿದೆ ಅಂತ ಹೇಳ್ತಿಲ್ಲ, ನರವಾಣೆ ಪುಸ್ತಕದಲ್ಲಿ ಇದೆ ಅಂತ ಯಾರೂ ಹೇಳ್ತಿಲ್ಲ. ಅವರು ಹೇಳಿಲ್ಲ ಅಂತ. ಯಾಕಂದರೆ ನರವಾಣೆ ಸೇಮ್ ಚೀಫು ಗಲ್ವಾನ್ದ್ ಆದಮೇಲೆ ಮತ್ತು ಅದು ಆಗುವ ಸಂದರ್ಭದಲ್ಲಿ ಆಗ್ತಾ ಇದ್ದಾಗ ಮತ್ತು ಅದು ಮುಗಿದ ಮೇಲೆ 100 ಇಂಟರ್ವ್ಯೂಗಳಲ್ಲಿ ಹೇಳಿದ್ದಾರೆ ನಮ್ಮ ದೇಶದಿಂದ 1 ಇಂಚ್ ಜಮೀನು ಹೋಗಿಲ್ಲ. ಸರಿಯಾಗಿ ಪಕ್ಕದ ದೇಶದ ಬುಲ್ಲಿಗಳು ಅಂತಂದರೆ ಬೆದರಿಸುವ ಪುಂಡ ಪೋಖ್ರಿಗಳು ಅವ್ರಿಗೆ ಸರಿಯಾಗಿ ಪಾಠ ಕಲಿಸಿದ್ದೀವಿ ಅಂತಲೇ ಹೇಳಿದ್ದಾರೆ ಅವ್ರ ಇಂಟರ್ವ್ಯೂಗಳಲ್ಲಿ. ಹಾಗಾಗಿ ಈ ಪುಸ್ತಕದಲ್ಲೂ ಅದು ಇದೆ ಅಂತ ಎಲ್ಲೂ ಇಲ್ಲ. ಆದರೆ ಚೀನಾದಾದಾಗ ಅವತ್ತು ಕಿಲೋಮೀಟರ್ ಗಟ್ಟಲೆ ಬಿಟ್ಕೊಟ್ಟಿದ್ದೀವಿ ನಾವು. 1000 ಕಿಲೋಮೀಟರ್, ಸ್ಕ್ವೇರ್ ಕಿಲೋಮೀಟರ್ಗಳ ಲೆಕ್ಕಾಚಾರದಲ್ಲಿ ಲ್ಯಾಂಡನ್ನು ಬಿಟ್ಕೊಟ್ಟು ಬಂದ್ವಿ. ಆ ವಿಚಾರದಲ್ಲಿ ಸಾರ್ವಜನಿಕ ಅಂದರೆ ಆನ್ ಪಬ್ಲಿಕ್ ಡೊಮೈನ್ನಲ್ಲಿ, ಸಾರ್ವಜನಿಕ ವಲಯದಲ್ಲಿ ವಿಪರೀತವಾದ ಮಾಹಿತಿಗಳಿವೆ. ಪರ್ಟಿಕ್ಯುಲರ್ಲಿ ಒಂದು ಬುಕ್ಕನ್ನು ವಿಚ್ ಎವ್ರಿಬಡಿ ರೆಫರ್ಸ್ ಟು ಎವ್ರಿ ಡೇನಲ್ಲಿ ಈ ಥರದ ವಿಚಾರ ಬಂದಾಗೆಲ್ಲ ರೆಫರ್ ಮಾಡ್ತಾರೆ. ದಿ ಹಿಮಾಲಯನ್ ಬ್ಲಂಡರ್ ಅಂತ ಇರೋ ಪುಸ್ತಕ. ಅದರಲ್ಲಿ ನೆಹರು ಮಾಡಿದ ಬ್ಲಂಡರ್ಗಳು ಏನೇನು ಅಂತ ಇದೆ ಅದರಲ್ಲಿ. ಅದಕ್ಕೇನು ಮಾಡಬೇಕು ಅದಕ್ಕೆ? ಹಾಗಾಗಿ ದೇರ್ ಅಪಿಯರ್ಸ್ ರಾಹುಲ್ ಗಾಂಧಿಗೆ ಪಾಯಿಂಟ್ಗಳನ್ನು ಸ್ಕೋರ್ ಮಾಡೋ ಆತ್ರ. ಹೆಂಗೆ ಮೋದಿ ಕಟ್ಟಾಕ್ಬಿಟ್ಟೆ ನಾನು, ಹೆಂಗೆ ಸರ್ಕಾರನ ಸಿಕ್ಕಾಕ್ಸ್ಕೊಂಡ್ಬಿಟ್ಟೆ ನಾನು, ಹೆಂಗೆ ಇದರಿಂದ ಅವ್ರು ದೊಡ್ಡ ಲೀಡರ್ ಆಗ್ತಿದ್ದಾರೆ ಅಂತ ಅವ್ರು ಅನ್ಕೋತಾ ಇದ್ರೆ ರಾಂಗು. ಬಿಕಾಸ್ ಪೊಲಿಟಿಕಲಿ ಇದು ಯಾವ ಸಹಾಯನೂ ಅವ್ರಿಗೆ ಮಾಡಲಿಕ್ಕಿಲ್ಲ. ಬಟ್ ಆಸ್ ಎ ಅಪೋಸಿಷನ್ ಲೀಡರ್ ಹಾಗಾದ್ರೆ ಮಾತಾಡಬಾರ್ದು ಅವರು ಅಂತಂದರೆ ಮಾತಾಡಬಹುದು, ಮಾತಾಡಬೇಕು, ಮಾತಾಡಬಾರ್ದು ಅಂತಲ್ಲ. ಬಟ್ ಈ ಥರ ರಾಂಗ್ಫುಲ್ ಪ್ರೆಸೆಂಟೇಷನ್ಸ್ ಮತ್ತು ಪ್ರೆಸೆಂಟೇಷನ್ ಮಾಡೋಕ್ಕೆ ಮೊದಲೇ ಸಂಘರ್ಷದ ಹಾದಿಯನ್ನು ಹಿಡಿದು ಪ್ರೆಸೆಂಟೇಷನ್ ಆಗದಂಗೆ ಮಾಡಿ ಸುಮ್ಮನೆ ಆಚೆ ಬಂದು ನನ್ನನ್ನು ತಡೀತಾ ಇದ್ದಾರೆ, ನನ್ನ ಬಾಯ್ ಕಟ್ತಾ ಇದ್ದಾರೆ, ನಂಗೆ ಅದು ಮಾಡ್ತಿದ್ದಾರೆ. ಇದು ಒಂದು ರೀತಿ ಅಸಹಾಯಕ ವ್ಯಕ್ತಿಯ ಹಲುಬುವಿಕೆ ಅನಿಸತ್ತೆ ನನಗೆ ಒಂದೊಂದ್ಸರಿ. ಇದು ಅಸಹಾಯಕ ವ್ಯಕ್ತಿ ಕಂಡ್ಕೊಂಡವ್ರಿಗೆಲ್ಲ ಪರ್ಚೋದು, ಕಂಡ್ಕೊಂಡವ್ರನ್ನೆಲ್ಲ ಬೈದ್ಬಿಡೋದ ಮೇಲೆ ಅಥವಾ ಹಲುಬೋದು ಒಂಥರ ಹಾಗಾಗತ್ತಾ ಇದು ಅಂತ ನನಗೆ ಅನ್ನಿಸ್ತಿದೆ ಅಷ್ಟೆ. ಎಸ್.